ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಪಾರ್ಟ್ 1 ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಆ ಕುಡ್ಕ ಹೇಳ್ತಾ ಇರ್ತಾನೆ, ಆ ಕಳ್ಳ ಯಾವ ಮನೆಯಿಂದ ಬಂದಿದ್ದು ಅಂತ ನಿಮಗೆ ಗೊತ್ತಾ? ನಾನು ಕಣ್ಣಾರೆ ನೋಡಿದೆ, ಅದು ಬೇರೆ ಯಾರು ಮನೆಯಲ್ಲ, ಶಾರದಾ ಮತ್ತು ಸಿದ್ಧಾರ್ಥ ಅವ್ರ ಮನೆಯಿಂದ ಆ ಕಳ್ಳ ಹೊರಗಡೆ ಬಂದ ಅಂತ ಅಂದಾಗ ಪ್ರತಿಯೊಬ್ಬರು ಒಟ್ಟದ ಜನಗಳಿಗೆ ಶಾಕ್ ಆಗ್ತಾ ಇರುತ್ತೆ. ಜೊತೆಗೆ ಸಿದ್ದು ಶಾರದನಿಗೂ ಸಹ ಶಾಕ್ ಆಗ್ತಾ ಇರಬೇಕಾದ್ರೆ ಅಲ್ಲೇನೇ ಹೆಂಗಸರು ಮಾತಾಡ್ತಾ ಇರ್ತಾರೆ. ಏನ್ರಿ ಶಾರದವ್ರೆ, ನಿಮ್ಮ ಮನೆಯಿಂದ ಬಂದಂತೆ ಕಳ್ಳ ಅಂತ ಅಂದಾಗ ಈ ಕಡೆ ಸಿದ್ದು ಇಲ್ಲ ಇಲ್ಲ, ನಿಜವಾಗ್ಲೂ ನಮಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿನ ಕೆಲವು ಗಂಡಸರು ಸಹ ಹೇಳ್ತಾ ಇರ್ತಾರೆ, ಹೌದು ಹೌದು, ಏನು ಅಂತ ಗೊತ್ತಿಲ್ಲ, ಈ ಮನೆಯಿಂದ ನಮಗೆ ಎಷ್ಟು ತೊಂದರೆ ಆಗ್ಬೋದು ಅಂತ ಅನ್ಬೇಕಾದ್ರೆ ಮತ್ತೆ ಹೆಂಗಸರು ಹೇಳ್ತಾ ಇರ್ತಾರೆ, ನಿಮ್ಮಿಂದ ಇನ್ನು ನಮಗೆಲ್ಲ ಎಷ್ಟು ತೊಂದರೆ ಆಗುತ್ತೋ ಅದೇನು ಜನಗಳು ಎಲ್ಲಿಂದ ಒಕ್ಕರ್ಸ್ಕೊಂಡ್ರೋ ನಮ್ಮ ಒಟಾರಕ್ಕೆ ಅಂತ ಬೈತಾ ಇದ್ರೆ ಶಾರದನಿಗೂ ಸಿದ್ಧರಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಹಾಗೆ ಒಟಾರದ ಓನರು ಸಹ ಸಿದ್ಧ ಮೇಲೆ ಅನುಮಾನ ಪಡ್ತಾ ಇರ್ತಾರೆ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದೆ, ಇಷ್ಟು ವರ್ಷ ಬರ್ದಿದ್ ಕಳ್ಳ ಇವತ್ತೇನಕ್ಕಪ್ಪ ಬಂದ ಅಂತ ಕೇಳ್ತಾ ಇರ್ಬೇಕಾದ್ರೆ ಆ ಒಟಾರದಲ್ಲಿರೋ ಯಜಮಾನಿ ಬೈತಾ ಇರ್ತಾಳೆ, ಏಯ್ ಸಾಕು ಕೂತ್ಕೊಳ್ಳಪ್ಪ, ಈಗ ತಾನೇ ಒದೆ ತಿಂದ್ಬಿಟ್ಟು ಎದ್ದಿದೀಯಾ, ಅಂಥದ್ರಲ್ಲಿ ದೊಡ್ಡದಾಗಿ ಮಾತಾಡಕ್ಕೆ ಹೋಗ್ತಾ ಇದೀಯಾ, ಕುತ್ಕೊ ಅಂತ ಅನ್ಬೇಕಾದ್ರೆ ಹಾಗೆ ಕುಡ್ಕ ಹೇಳ್ತಾ ಇರ್ತಾನೆ, ಏ ಮುದುಕಿ, ನಿನಗೇನಾದ್ರೂ ಬಂದು ಆ ಕಳ್ಳರು ಹೊಡೆದ್ರೆ ಎದಳಕ್ಕಾಗಲ್ಲ, ಅಂಥದ್ರಲ್ಲಿ ನಿಂದು ಬೇರೆ ಮಾತು ಕೇಳಬೇಕಂತ ಅವನು ಸಹ ಕೂಗಾಡ್ತಾ ಇರ್ತಾನೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಬರೀ ನಾನು ಸಾಯೋದನ್ನ ನೀನು ನೋಡ್ತಾ ಇರ್ತೀಯ ಅಲ್ವಾ, ಇವಾಗ ಪುಂಗಿ ಊದೋದು ಬೇಡ, ನಡ್ರಿ ಟೈಮ್ ಆಯ್ತೆ ಮಲ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ ಓನರ್ ಹೇಳ್ತಾ ಇರ್ತಾರೆ, ನಾಳೆ ಹೋಗಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ, ನಡ್ರಿ ಎಲ್ಲರೂ ಹೋಗೋಣ ಅಂತ ಅಂದಾಗ ಎಲ್ಲರೂ ಮಲ್ಕೊಳಕ್ಕೆ ಹೋಗ್ತಾ ಇದ್ರೆ ಈ ಕಡೆ ಶಾರದನಿಗೂ ಅನಸೂಯನಿಗೂ ಸಿದ್ದುಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆದ್ರೂ ವಿಧಿ ಇಲ್ದಲೆ ಮನೆ ಒಳಗಡೆ ಸಿದ್ದು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಮನೆ ಒಳಗಡೆ ಬಂದು ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಅವ್ರು ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ ಅಂತ ಅಂದಾಗ ಖಂಡಿತ ನನಗೆ ಗೊತ್ತಿಲ್ಲ ಸರ್, ಅಕ್ಕಪಕ್ಕದ ಜನನೂ ಸಹ ನಮಗೆ ಗೊತ್ತಿಲ್ಲ, ಇವಾಗಷ್ಟೇ ಮನೆ ಒಳಗಡೆ ಬಂದಿದ್ದೀವಿ, ಯಾರು ಬೇಕು ಅಂತ ಬಂದಿದ್ದಾರೆ ಅಷ್ಟೇ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಇಲ್ಲ, ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಶಾರದವ್ರೆ, ಅವ್ರು ಬೇಕು ಬೇಕು ಅಂತಲೇ ಬಂದಿದ್ದಾರೆ ಅಂತ ಸಿದ್ದು ಅನುಮಾನ ಪಡ್ತಾ ಇರ್ತಾನೆ. ಇಲ್ಲ ಸರ್, ನಮ್ಮ ಹತ್ರ ಕದಿಯಕ್ಕೆ ಏನಿದೆ ಸರ್, ಯಾರೋ ಮಿಸ್ ಆಗಿ ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಷ್ಟೇ, ಬಿಟ್ಬಿಡಿ, ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದೀಪು ಹೇಳ್ತಾ ಇರ್ತಾಳೆ, ಅಲ್ಲ ಅಜ್ಜಿ, ನೀವು ದೆವ್ವ ದೆವ್ವ ಅಂತ ಅಷ್ಟು ರಾತ್ರಿ ಎಲ್ಲ ಕಿರ್ಚ್ಕೊಳ್ಳೋದು ನನಗೆ ಎಷ್ಟು ಭಯ ಆಯಿತು ಗೊತ್ತಾ ಅಂತ ಅಂದಾಗ ಹೌದು ಅನುಸೂಯಮ್ಮ, ಯಾರಾದ್ರೂ ಮನುಷ್ಯನ ನೋಡಿ ದೆವ್ವ ಅಂತ ಏನಾದರೂ ಅಂತಾರ, ವಿಚಿತ್ರವಾಗಿ ನಿಮ್ಗೇನಾದರೂ ಆ ಕಿಟಕಿ ಹತ್ರ ಕಾಣಿಸ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ಸುಮ್ಮನೆ ಇರಿ ಸಿದ್ಧಾರ್ಥ ಅವರೇ, ನಿಮ್ಗೇನು ಗೊತ್ತು ನನ್ನ ಕಷ್ಟ, ಆ 12 ಗಂಟೆ ರಾತ್ರಿಲಿ ಯಾರಾದರೂ ಮನುಷ್ಯರಾದವರು ಹಂಗೆ ಬಂದು ನಿಂತ್ಕೋತಾರ, ಆ ಕಪ್ಪುಗೆ ನನಗಂತೂ ಭಯ ಆಗೋಯ್ತು, ಅದಕ್ಕೆ ದೆವ್ವ ದೆವ್ವ ಅಂತ ಕಿರ್ಚಿದೆ ಅಂತ ಅನಸೂಯ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಿರ್ತಾನೆ, ಈ ಸಿಟಿಲಿ ದೆವ್ವ ಗಿವ್ವ ಎಲ್ಲ ಏನೂ ಇರಲ್ಲ, ಭ್ರಮೆ ಅಂತ ಅನ್ಸುತ್ತೆ ಅಂತ ಅಂದಾಗ ಆಯ್ತು ಬಿಡಿ, ನಂದೇ ತಪ್ಪು ಅಂತ ಅನ್ಬೇಕಾದ್ರೆ ಶಾರದಾ ಹೇಳ್ತಿರ್ತಾಳೆ, ಸಮಾಧಾನ ಮಾಡ್ಕೊಳ್ಳಿ, ನೀವು ಕಿರ್ಚಿದ್ಕೆ ಕಳ್ಳ ಅಂತ ಎಲ್ಲರಿಗೂ ಗೊತ್ತಾಯ್ತು, ಬೆಳಗ್ಗೆ ಎದ್ಬಿಟ್ಟು ಒಟ್ಟಾರೆ ಎಲ್ಲ ಒಂದು ರೌಂಡ್ ಬನ್ನಿ, ನಿಮಗೆ ಆಯಾಗ ಅನ್ಸುತ್ತೆ, ಅದೆಲ್ಲ ನಿಮಗೆ ಭ್ರಮೆ ಆಗಿರುತ್ತೆ, ಇವಾಗ ಆರಾಮಾಗಿ ಮಲ್ಕೊಳ್ಳಿ ಅಂತ ಅಂದಾಗ ಸರಿ ಬಿಡಿ ಶಾರದಾ, ಕಿಟಕಿ ಕಡೆ ನಾನು ನೋಡೋಕ್ಕಲ್ಲ, ಹಂಗೆ ತಿರ್ಕೊಂಡು ಮಲ್ಕೋತೀನಿ ಅಂತ ಮಲ್ಕೋತಾ ಇರ್ತಾಳೆ. ಹಾಗೆ ಸಿದ್ದು ಮತ್ತೆ ಟೈಮ್ ನೋಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಟೈಮ್ 12 ಗಂಟೆ ದಾಟಿದ್ರೂ ಸಹ ಯಾಕೆ ಶಾರದಾ ಅವ್ರು ಮಾತ್ರ ನನಗೆ ಹ್ಯಾಪಿ ಬರ್ಡೇ ಸಿದ್ದು ಅಂತ ವಿಶ್ ಮಾಡ್ತಿಲ್ವಲ್ಲ, ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ, ನಂಗೆ ಇಡೀ ಪ್ರಪಂಚನೇ ವಿಶ್ ಮಾಡಿದ್ರು, ನೀವು ಮಾಡಿಲ್ಲ ಅನ್ನೋ ಗಿಲ್ಟು ನನಗೆ ಕಾಡ್ತಾ ಇದೆ, ನೀವು ಮಾಡಿದರೆ ಅದು ಫುಲ್ಫಿಲ್ ಆಗೋದು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಸಿದ್ದು ಈ ಕಡೆ ಶಾರದಾ ಮುಖ ನಾನು ನೋಡ್ತಾ ಇರ್ತಾನೆ. ಹಾಗೆ ಸಿದ್ದು ಬೇಕಂತ ಶಾರದವರೇ ಟೈಮ್ 12 ಗಂಟೆ ಆಯಿತು ಅಂತ ಅನ್ಬೇಕಾದ್ರೆ ಅವಳಿಗೆ ಆಲ್ರೆಡಿ ನೆನಪಾಗ್ಬಿಡುತ್ತೆ, ನಮ್ಮ ಅಣ್ಣನಿಗೆ ನಾಳೆ ಬರ್ತ್ಡೇ ಇದೆ, ಫಸ್ಟ್ ವಿಶ್ ನೀವೇ ಮಾಡಬೇಕು ಅಂತ ಆರ್ತಿ ಹೇಳಿದ ನೆನಪಾದರೂ ಸಹ ವಿಶ್ ಮಾಡದೆ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಹಾಗೆ ದೀಪಗೂ ಸಹ ಟೈಮ್ 12 ಗಂಟೆ ಆಗಿದೆ, ಮಲ್ಕೋ ದೀಪು ಅಂತ ಅಂದ್ಬಿಟ್ಟು ಮತ್ತೆ ಶಾರದಾ ಹತ್ರ ಟೈಮ್ 12 ಗಂಟೆ ಆಗಿದೆ, ನೀವು ಮಲ್ಕೊಳ್ಳಿ ಅಂತ ಅಂದಾಗ ಸರಿ ಆಯಿತು ಹೋಗಿ ಅಂತ ಅನ್ಬೇಕಾದ್ರೆ ಮುಖ ನೋಡ್ಕೊಂಡು ಬೇಜಾರಿಂದ ಸಿದ್ದು ಹೋಗಿ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ನಡೆದಿದ್ದ ಘಟನೆಯಿಂದ ಶಾರದವ್ರಿಗೆ ಮೇ ಬಿ ಮರ್ತೋಗಿರ್ಬೋದು, ನಾನೇ ಫುಲ್ಲು, ಬಹುಶಃ ನಾಳೆ ಅವ್ರು ನನಗೆ ವಿಶ್ ಮಾಡ್ಬೋದು ಅಂತ ಅಂದ್ಕೊಂಡು ಹಾಗೆ ಬೇಜಾರಿಂದ ಸಿದ್ದು ಮಲ್ಕೊಂಡ್ರೆ ಇನ್ನೊಂದು ಕಡೆ ಶಾರದನೂ ಸಹ ಯೋಚನೆ ಮಾಡಿಕೊಂಡು ಮಲ್ಕೊಬಿಡ್ತಾಳೆ. ಹಾಗೆ ಬೆಳಗಾದ ತಕ್ಷಣ ಆರತಿ ಸಿದ್ದಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಸಿದ್ದು ಇನ್ನೂ ಮಲಗಿರ್ತಾನೆ. ಆಗ ಎದ್ಬಿಟ್ಟು ಹಲೋ ಆರತಿ ಅಂದಾಗ ಹ್ಯಾಪಿ ಬರ್ಡೇ ಅಣ್ಣ, ಏನು ಇನ್ನೂ ಮಲಗಿದ್ಯಾ, ಅದಕ್ಕೆ ಹಾಗಾದರೆ ನೈಟ್ ವಿಶ್ ಮಾಡಿದ್ರಾ, ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂತ ಅನ್ಬೇಕಾದ್ರೆ ಗಿಫ್ಟು ಇಲ್ಲ ವಿಶು ಇಲ್ಲ ಕಣೆ ಅಂತ ಅಂದಾಗ ಯಾಕಣ್ಣ ಆ ರೀತಿ ಮಾಡಿದ್ರು, ಅವ್ರಿಗೆ ಹೇಳಿದ್ನಲ್ಲ ಅಂತ ಅನ್ಬೇಕಾದ್ರೆ ನಿನ್ನೆ ಏನೋ ಇಲ್ಲಿ ಸ್ವಲ್ಪ ಗಲಾಟೆ ನಡೀತು, ಅದ್ರ ಬ್ಯುಸಿಲಿ ಅವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಇವಾಗ ಎದ್ದು ಆಚೆ ಹೋಗ್ತೀನಿ, ಇವಾಗ ಖಂಡಿತ ಅವರು ವಿಶ್ ಮಾಡ್ತಾರೆ ಅಂತ ಇರ್ತಾನೆ. ಸರಿ ಆಯಿತು ಬಿಡು, ಮನೇಲೆಲ್ಲ ಹೇಗಿದ್ದಾರೆ ಅಂತ ಅಂದಾಗ ಅಮ್ಮ ಅಪ್ಪ ತಾತ ಎಲ್ಲ ಚೆನ್ನಾಗಿದ್ದಾರೆ, ನೀನೇನು ವರಿ ಮಾಡ್ಕೋಬೇಡ ಅಣ್ಣ, ಆದರೆ ಅಮ್ಮ ತುಂಬ ಫೀಲ್ ಮಾಡ್ಕೋತಾರೆ ಅಂತ ಅಂದಾಗ ಸಿದ್ದುಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಲ್ಲ ಅಣ್ಣ, ನೀನನ್ನು ಕಳಿಸ್ಬಿಟ್ಟು ಇವಾಗ ಫೀಲ್ ಮಾಡ್ಕೊಂಡ್ರೆ ಏನು ಪ್ರಯೋಜನ ಅಂತ ಅಂದಾಗ ಅಮ್ಮನಿಗೆ ಅಷ್ಟು ಹಗುರವಾಗಿ ಮಾತಾಡಬೇಡ, ಅಣ್ಣ ಮತ್ತು ತಾತನ ಕಂಡ್ರೆ ತುಂಬ ಪ್ರೀತಿ ಗೌರವ ಇದೆ, ಅದಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಿದ್ದಾರೆ ಅಷ್ಟೇ ಅಂತ ಅಂದಾಗ ನಿನ್ನ ಮೇಲೆಲ್ಲೂ ಪ್ರೀತಿ ಇರಬೇಕಲ್ವಾ, ಇವಾಗ ಹತ್ರ ಏನು ಪ್ರಯೋಜನ ಅಂತ ಆರತಿ ವಿಮಲನ ಬೈತಾ ಇರ್ತಾಳೆ.
ಹಾಗೆ ಮತ್ತು ಸಿದ್ಧನು ಸಹ ಹೇಳ್ತಾ ಇರ್ತಾನೆ, ನೀನು ಬೇಜಾರು ಮಾಡ್ಕೋಬೇಡ, ಒಂದಲ್ಲ ಒಂದು ದಿನ ಅಮ್ಮ ಮಾತ್ರ ಅಲ್ಲ ಮನೆಯವರೆಲ್ಲರೂ ಸಹ ನಮ್ಮನ್ನು ಅಪ್ಕೊಂಡು ಮನೆಯೊಳಗಡೆ ಸೇರಿಸ್ಕೋತಾರೆ, ನೋಡ್ತಾ ಇರು ಅಂತ ಅಂದಾಗ, ಏನೋ ಅಣ್ಣ ಗೊತ್ತಿಲ್ಲ, ಆ ದಿನ ಆದಷ್ಟು ಬೇಗ ಬರಲಿ, ಆದರೆ ಇವಾಗ ಮಾತ್ರ ಅದಕ್ಕೆ ಜೊತೆ ಈ ದಿನನ ತುಂಬ ಚೆನ್ನಾಗಿ ಎಂಜಾಯ್ ಮಾಡು, ಆಲ್ ದ ಬೆಸ್ಟ್, ಹಾಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಿದ್ರೆ ಈ ಕಡೆ ಸಿದ್ದು ಶಾರದನ್ನ ಹುಡುಕ್ತಾ ಇರ್ತಾನೆ. ಹಾಗೆ ನನ್ನ ಕಡೆ ತುಂಬ ಖುಷಿಯಿಂದ ಸುಮಿತ್ರಾ ನನ್ನ ಸಿದ್ದು ಮುದ್ದು ಬರ್ಡೇ, ಅವನಿಗೆ ಕೇಸರಿಬಾತ್ ಅಂದರೆ ತುಂಬ ಇಷ್ಟ ಅಂತ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಸಡನ್ನಾಗಿ ಸಿದ್ದನ್ನ ನೆನಪಿಸ್ಕೊತಾಳೆ. ಸಿದ್ದು ಹಾಗೆ ಹಠ ಮಾಡಿ ಹೇಳಿದ್ದು, ಶಾರದವ್ರು ಏನಾದರೂ ಈ ಮನೆ ಬಿಟ್ಟು ಹೋದರೆ ನಾನು ಸಹ ಇರಲ್ಲ, ಅವ್ರು ಇಲ್ಲೇ ಇರಬೇಕು ಅಂತ ಅಂದಾಗ, ತಾತ ಅವಳ ಪರ ಯಾರ್ಯಾರು ಮಾತಾಡ್ತೀರ ಅವರೆಲ್ಲ ಮನೆ ಬಿಟ್ಟು ಹೋಗಬೇಕು ಅಂತ ಅಂದಾಗ, ಸಿದ್ದು ಶಾರದಾ ದೀಪು ಮನೆಯಿಂದ ಆಚೆ ಬಂದಿದ್ದು ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಸುಮಿತ್ರಾ ಕಣ್ಣೀರು ಹಾಕ್ತಾ ಇರ್ತಾಳೆ. ನೋಡ್ದ ಸಿದ್ದು ಮುದ್ದು, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಅಂತ ಅಂದರು, ನಿನ್ನನ್ನು ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮಗ ಅಂತ ಅಂದ್ಕೊಂಡೆ ನಾನು ಬೆಳೆಸ್ದೆ, ಆದರೆ ನೀನು ನನಗೆ ಇಂಥದ್ದು ಮಾಡಿಬಿಟ್ಟಲ್ಲ, ನೀನು ಇಲ್ಲ ಅಂತ ಅಂದರೂ ಅಭ್ಯಾಸ ಬಲ ಯಾವಾಗಲೂ ನಿನ್ನ ನೆನಪನ್ನೇ ಮಾಡ್ಕೋತಾ ಇದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಸಿದ್ದು ಜಾಗಿಂಗ್ ಹೋಗಿ ಬಂದಾಗ ದೀಪು ಪುಟ್ಟ ಸ್ಕೂಲ್ಗೆ ರೆಡಿ ಆಗ್ತಿರ್ತಾಳೆ. ಹಾಗೆ ಶಾರದಾ ಶೂ ಮತ್ತು ಸಾಕ್ಸ್ ಹಾಕ್ತಾ ಇರಬೇಕಾದ್ರೆ, ಗುಡ್ ಮಾರ್ನಿಂಗ್ ಶಾರದಾ ಅವ್ರೆ ಅಂತ ಅಂದಾಗ ಸುಮ್ಮನೆ ಸ್ಮೈಲ್ ಮಾಡಿ ತನ್ನ ಪಾಡಿ ತಾನು ಕೆಲಸ ಮಾಡ್ತಾ ಇರಬೇಕಾದ್ರೆ, ಏನು ಪಾಪ ಅಮ್ಮನಿಗೆ ಮಾತ್ರ ನೀವು ವಿಶ್ ಮಾಡ್ತೀರಾ, ನನಗೆ ಗುಡ್ ಮಾರ್ನಿಂಗ್ ಮಾಡಲ್ವಾ ಅಂದಾಗ, ವೆರಿ ವೆರಿ ಗುಡ್ ಮಾರ್ನಿಂಗ್ ಕಂದ, ನಿನಗೆ ಏನು ಈ ಥರ ರೆಡಿ ಆಗ್ತಿದ್ಯಾ ಅಂದಾಗ, ಸ್ಕೂಲಿಗೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ದೀಪ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅನಸೂಯಮ್ಮ ಹೇಳ್ತಾ ಇರ್ತಾಳೆ, ತಗೋ ಲಂಚ್ ಬಾಗ್ ಅಂತ ಹೇಳ್ಬಿಟ್ಟು ಕೊಡಬೇಕಾದ್ರೆ, ಶಾರದಾರು ಏನಾದ್ರು ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದಾರೆ ಅನಸೂಯಮ್ಮ ಅಂತ ಅಂದಾಗ, ಇಲ್ಲ ಹಾಗೇನಿಲ್ಲ, ಹಾಗೆ ಅನ್ನ ಸಾಂಬಾರು ಮಾಡಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೇನ ಅಂತ ಸಿದ್ದು ಬೇಜಾರು ಮಾಡ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಏನಾಯಿತು ಅಂತ ಶಾರದಾ ಬರಬೇಕಾದ್ರೆ, ಏನಿಲ್ಲ ಬಿಡಿ ಅಂತ ಬೇಜಾರಿಂದ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಸಹ ಸಿದ್ದು ಮುಖನ ನೋಡಿಕೊಂಡು ಬೇಜಾರಾಗಿ ನಿಂತ್ಕೋತಾರೆ. ಹಾಗೆ ಕಿಚನ್ನಲ್ಲಿ ಸುಮಿತ್ರಾ ಅಳ್ತಾ ಇರಬೇಕಾದ್ರೆ ಅಲ್ಲಿಗೆ ವಿಮಲ, ಏನು ಮಾಡ್ತಿದ್ದೆ ಸುಮಿತ್ರಾ ಅಂತ ಬರ್ತಿರ್ಬೇಕಾದ್ರೆ ಸುಮ್ಮನೆ ಅಳ್ತಾ ಇರ್ತಾಳೆ. ಯಾಕೆ ಏನಾಯಿತು ಅಂತ ಅನ್ಬೇಕಾದ್ರೆ, ನಿನಗೆ ಗೊತ್ತಾ ಸಿದ್ದು ಮುದ್ದು ಹುಟ್ಟಿದಬ್ಬ, ಅದಕ್ಕೋಸ್ಕರ ಅವನಿಗೆ ಸ್ವೀಟ್ ಮಾಡೋಣ ಅಂತ ಹೋಗ್ತಾ ಇದ್ರೆ, ಆದರೆ ಗ್ಯಾಸ್ ಸ್ಟವ್ ಹಚ್ಬೇಕಾದ್ರೆ ಗೊತ್ತಾಯಿತು ಅವನಿಲ್ಲ ಅಂತ ಅಂದಾಗ ನನಗೂ ಅದೇ ಆತಂಕ ಆಗ್ತಿದೆ, ತುಂಬ ಬೆಳಗಿಂದ ನೆನಪಾಗಿ ತುಂಬ ಕಣ್ಣೀರು ಬರ್ತಿದೆ ಅಂತ ವಿಮಲ ಹೇಳ್ತಾ ಇರಬೇಕಾದ್ರೆ, ನನ್ನ ಸ್ವಂತ ಮಗನ ಹೆಚ್ಚಾಗಿ ಅವನನ್ನು ನಂಬಿದ್ದೆ, ಹಾಗೆ ಪ್ರೀತಿ ಮಾಡಿದ್ದೆ, ಆದರೆ ಅವನು ಈ ರೀತಿ ಮಾಡಿದ್ನಲ್ಲ ಅಂತ ಅಂದಾಗ, ಹೌದು ಸುಮಿತ್ರಾ, ನನಗೂ ಅದೇ ಬೇಜಾರಾಗ್ತಾ ಇದೆ. ಹೋದ ವರ್ಷ ನಾವು ಎಷ್ಟು ಚೆನ್ನಾಗಿ ಅವ್ನ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ, ಎಷ್ಟು ಖುಷಿಯಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ, ಆದರೆ ಈ ವರ್ಷ ಅವನೇ ಇಲ್ಲ ಅಂತ ಅಂದಾಗ ಇಬ್ಬರು ಸಹ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿನಗೆ ಗೊತ್ತಾ ಸಿದ್ದು ಮುದ್ದನ್ನ ತುಂಬ ಇಷ್ಟಪಟ್ಟೆ, ನನ್ನ ಮಗಳು ಜ್ಯೋತಿಕಾಗಿನ್ನ ಅವನನ್ನೇ ಜಾಸ್ತಿ ನಾನು ನಂಬಿಟ್ಟೆ ಅಂತ ಅಂದಾಗ, ಹೌದು ನನಗೆ ತುಂಬ ಚೆನ್ನಾಗಿ ಗೊತ್ತು, ನಿನಗೆ ಇಷ್ಟು ಹರ್ಟ್ ಆಗ್ತಿದೆ ಅಂತಂದಮೇಲೆ ಅವನ ಎತ್ತು ತಾಯಿ ನಾನು, ನನಗೆಷ್ಟು ನೋವಾಗ್ತಿದೆ ಸುಮಿತ್ರಾ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಆ ದೇವರು ಏನಕ್ಕೆ ನನಗೆ ಈ ಥರ ಕಷ್ಟ ಕೊಡ್ತಿದ್ದಾನೋ ಗೊತ್ತಿಲ್ಲ ಸುಮಿತ್ರಾ, ನನ್ನ ಕಾಲು ಹೋದಾಗಲೂ ಸಹ ನನಗೆ ಇಷ್ಟು ಹರ್ಟ್ ಆಗಲಿಲ್ಲ, ಆದರೆ ನನ್ನ ಮಗ ನನ್ನಿಂದ ದೂರ ಆದಾಗ ತಡ್ಕೊಳಕ್ಕಾಗ್ತಿಲ್ಲ ಅಂತ ಅಳ್ತಾ ಇರಬೇಕಾದ್ರೆ ಆರತಿ ಬರ್ತಾಳೆ. ಏನಕ್ಕೆ ಯಾವಾಗಲೂ ಗೋಳಾಡ್ತಿರ್ತಿರಲ್ಲ, ಅದ್ರ ಬದಲು ಕಾಲ್ ಮಾಡಿ ಅವನಿಗೆ ವಿಶ್ ಮಾಡ್ಬೋದಲ್ವಾ ಅಂತ ಹೇಳ್ತಾ ಇರ್ತಾಳೆ. ಯಾವಾಗಲೂ ಅಳೋದ್ ಬದಲು ಒಂದು ಬರ್ತ್ಡೇ ವಿಶ್ ಮಾಡ್ಬೋದಲ್ವಾ, ಅಷ್ಟೊಂತರೂ ಈಗೋನ ಬರ್ತ್ಡೇ ವಿಶ್ ಮಾಡೋದಷ್ಟು ಈಗೋ ಬೆಳೆಸ್ಕೊಂಡಿದ್ದೀಯ ಅಮ್ಮ ನೀನು, ಹಾಗಾದರೆ ಅವ್ನ ಸಂಬಂಧನ ಕಳ್ಕೊಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಆರತಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಾವೇನಾದರೂ ವಿಶ್ ಮಾಡಿದರೆ ನಾವು ಕ್ಷಮಿಸಿದ್ದೀವಿ ಅಂತ ಅಂದ್ಕೊಡ್ತಾನೆ ಅವನು ಅಂತ ಅನ್ಬೇಕಾದ್ರೆ, ಸುಮ್ಮನೆ ರೀ ಅತ್ತೆ, ಏನು ಮಾತಾಡ್ತಾ ಇದ್ದೀರಾ, ಗಂಡಸ್ರಿಗಾದರೆ ಜಾಸ್ತಿ ಈಗೋ ಇರುತ್ತೆ, ಇವತ್ತು ಬೈತಾರೆ ನಾಳೆ ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗ್ತಾರೆ, ಆದರೆ ನಾವು ಹೆಣ್ಮಕ್ಳು ಸ್ವಲ್ಪ ಮೆಚೂರ್ಡಾಗಿ ಬಿಹೇವ್ ಮಾಡಬೇಕಲ್ವಾ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ನೋಡಿ ಅಮ್ಮ, ನೀವು ತಾತನ ವಿರೋಧಂತೂ ಹೋಗಲ್ಲ, ಅದು ನನಗೆ ಖಂಡಿತ ಗೊತ್ತು, ಆದರೆ ಅಣ್ಣನಿಗೆ ಫೋನ್ ಮಾಡ್ಬೋದಲ್ವಾ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೋದಲ್ವಾ ಅಂತ ಅಂದಾಗ, ತುಂಬ ದುಡ್ಡುಳಾಗಿದೆಯಾ ಅಂತ ವಿಮಲ ಆರ್ತಿಗೆ ಬೈತಾ ಇರ್ತಾಳೆ. ಅಯ್ಯೋ, ನಾನು ಹೇಳ್ತಾ ಇರೋದು ನಿಜ ತಾನೇ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಫೋನ್ ಮಾಡಿ ದೊಡ್ಡವರಾಗ್ತಿರೋ ಅಥವಾ ದ್ವೇಷ ಮಾಡಿ ಹಾಗೆ ಜೀವನ ಪೂರ್ತಿ ಕೆಟ್ಟವರಾಗ್ತಿರೋ ಯೋಚನೆ ಮಾಡಿ ಅಂತ ಅನ್ಬೇಕಾದ್ರೆ ತುಂಬ ಶಾಕ್ ಆಗಿ ವಿಮಲ ಆರತಿ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ನೀವು ಅಂತಂದರೆ ನಾನು ವಿಡಿಯೋ ಕಾಲ್ ಮಾಡ್ಕೊಡ್ತೀನಿ ಅಂತ ಅಂದಾಗ ಇಬ್ಬರು ಒಬ್ಬೊಬ್ಬರ ಮುಖನ ನೋಡ್ತಿರ್ಬೇಕಾದ್ರೆ, ಅತ್ತೆ ನೀವು ಏನು ಅಂತೀರೋ ಅಂತ ಅಮ್ಮನಿಗೆ ಭಯ, ಅಮ್ಮ ಏನು ಅನ್ಕೋತಾರೋ ಅಂತ ನಿಮಗೆ ಭಯ, ಆದರೆ ಇಬ್ಬರಿಗೂ ಸಹ ಅಣ್ಣನ ಜೊತೆ ಮಾತಾಡ್ಬೇಕನ್ನೋ ಪ್ರೀತಿ ಜಾಸ್ತಿ ಇದೆ, ಇರಿ ನಾನು ವಿಡಿಯೋ ಕಾಲ್ ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಬಂದು ಸಡನ್ನಾಗಿ ಆರತಿ ಫೋನ ಕಿತ್ಕೊಬಿಡ್ತಾಳೆ. ಜೋ ಅಂತ ಅನ್ಬೇಕಾದ್ರೆ, ಮುಚ್ಚು ಬಾಯಿ ಆರತಿ, ಚಿಕ್ಕವಳಾಗಿರಬೇಕು, ಏನು ಅಂದ್ಕೊಂಡಿದ್ಯಾ ನೀನು, ನಮ್ಮನ್ನೆಲ್ಲ ಬೇಡ ಅಂತ ಬಿಟ್ಟೋಗಿನೇ ಯಾವನೋ ಮದುವೆಯಾಗಿ ಹೋಗಿದ್ದಾನೆ ಅಂತ ಅವನಿಗೆ ಕಾಲ್ ಮಾಡಿ ಮಾತಾಡಿಸ್ಬೇಕಂತ ಅನ್ಬೇಕಾದ್ರೆ, ಸರಿಯಾಗಿ ಹೇಳ್ದೆ ಅಂತ ತಾತ ಅಷ್ಟೊತ್ತಿಗೆ ಬಂದೇ ಬಿಡ್ತಾರೆ. ನೋಡಿದ್ರೆ ತಾತ ಕದ್ದು ಮುಚ್ಚಿ ಸಿದ್ದನ್ನ ಮೀಟ್ ಮಾಡೋಕೆ ಹೋಗ್ತಾಳೆ ಇವಳು, ನಿಮ್ಮ ಮಾತಿಗೆ ಸ್ವಲ್ಪನೂ ಬೆಲೆನೇ ಕೊಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನೀನು ತುಂಬ ಅತಿ ಆಯಿತು ಅಂತ ತಾತ ಆರತಿನ ಬೈತಾ ಇರ್ತಾರೆ. ನೋಡು ಜೋ, ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಅವನು ನನ್ನ ಸ್ವಂತ ಅಣ್ಣ, ನನ್ನ ಸ್ವಂತ ಅಣ್ಣನ ನೋಡೋಕ್ಕೆ ಯಾರ ಪರ್ಮಿಷನು ನನಗೆ ಬೇಕಾಗಿಲ್ಲ ಅಂತ ಆರತಿ ಮುಖಕ್ಕೆ ಕೊಡ್ದಂಗೆ ಜ್ಯೋತಿಕನಿಗೆ ಹೇಳ್ತಾ ಇರ್ತಾಳೆ.
ಹಾಗೆ ದೊಡ್ಡವ್ರಿಗೆ ಕೋಪ ಮುಖ್ಯ ಆದರೆ ನಾನು ಸಣ್ಣವಳು, ನನಗೆ ಸಂಬಂಧ ಇಂಪಾರ್ಟೆಂಟು, ಅದಕ್ಕೆ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಂತ ಅಂದಾಗ, ಆರತಿ ಸುಮ್ಮನಿರು, ಈ ಥರ ಎಲ್ಲ ಮಾತಾಡಬೇಡ ಅಂತ ವಿಮಲೆ ಹೇಳ್ತಾ ಇದ್ದರೆ, ನಾನೇಕಮ್ಮ ಸುಮ್ಮನಿರಬೇಕು, ನೀವು ಈ ರೀತಿ ಮಾತಾಡಿದರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಮನೇಲಿ ದೀಪು ಪುಟ್ಟ ಸ್ಕೂಲಿಗೆ ಹೊರಡ್ತಾ ಇದ್ದರೆ ಸಿದ್ದು ಮಾತ್ರ ಶಾರದಾ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲೆಲ್ಲ ಹಿಂದೆ ಸುತ್ತಾ ಇರ್ತಾನೆ. ಆಗ ಸಿದ್ದನ್ನ ದೀಪು ನೋಡ್ಬಿಟ್ಟು, ಅಲ್ಲ ಅಪ್ಪ, ಏನು ಈ ರೀತಿ ಓಡಾಡ್ತಾ ಇದ್ದೀಯಾ, ಯಾಕೆ ಬೆಳಗಿಂದ ಬೇಜಾರಾಗಿದೆಯಾ ಅಂತ ಅಂದಾಗ, ಸದ್ಯ ನಿನಗಾದರೂ ಅರ್ಥ ಆಯ್ತಲ್ಲ ಪುಟ್ಟ, ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಅದೇ ಬಾಲ ಸುಟ್ಟು ಬೆಕ್ಕಿನ ಥರ ಕಾಣ್ತಾ ಇದ್ದೀರಾ ಅಂತ ಅಂದಾಗ, ತರಲೆ ಈ ರೀತಿ ಮಾತಾಡ್ತಿದ್ದೀಯಲ್ಲ, ಏನು ಗೊತ್ತಾ, ನಾವು ಇಷ್ಟಪಡೋರು ಏನಾದರೂ ಸಹ ಮರ್ತಿದ್ರೆ ನನಗೆ ಬೇಜಾರಾಗುತ್ತಲ್ಲ, ಆ ರೀತಿ ಬೇಜಾರಾಗ್ತಿದೆ, ನಿನಗೆ ನನ್ನ ಮುಖದಲ್ಲಿ ಕಾಣಿಸ್ತಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ದೀಪು ಯೋಚನೆ ಮಾಡಿಕೊಂಡು, ಇಂಪಾರ್ಟೆಂಟ್ ಅಂತಂದರೆ ನಾನು ಏನದು ಮರ್ತು ಹೋಗಿರೋದು, ಅದು ಇದು ಹೋಗಪ್ಪ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಅಷ್ಟೊತ್ತಿಗೆ ಶಾರದಾ ಬಂದುಬಿಟ್ಟು ಎಲ್ಲನೂ ತುಂಬಿಕೊಂಡ, ಸ್ಕೂಲಿಗೆ ರೆಡಿ ಆದ ಅಂತ ಕೇಳ್ತಾ ಇರ್ತಾಳೆ. ಹ್ಞೂ ಅಮ್ಮ, ನಾನು ರೆಡಿ ಆದೆ, ಆದರೆ ಏನಾದ್ರು ಸ್ಪೆಷಲ್ಲ, ಯಾಕೆ ಸಜೆಸ್ಟ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಹೌದು ಹೌದು, ಇವತ್ತು ಸ್ಪೆಷಲ್ಲು ಗಾಂಧೀಜಿ ಬರ್ತಡೇ ಅಂತ ಸಿದ್ದು ಕಿರ್ಚಾಡ್ತಾ ಇರ್ತಾನೆ. ಅಪ್ಪ, ನನಗೆ ಕಿವಿ ಕೇಳಿಸುತ್ತೆ, ನೀವ್ಯಾಕೆ ಈ ರೀತಿ ಕಿರ್ಚಾಡ್ತಿದ್ದೀರಾ ಅಂತ ದೀಪು ಹೇಳ್ತಾ ಇರ್ತಾಳೆ. ಒಬ್ಬರು ಎರಡು ತಾನೇ ಗಾಂಧಿ ಜಯಂತಿ, ಮತ್ತೇನು ಕಿರ್ಚಾಡ್ತಿದ್ದೀರಾ ಅಂತ ಅಂದಾಗ, ಹೌದು ಜಯಂತಿ ಅಂದರೆ ಬರ್ತಡೇ ಅಂತ ಸಿದ್ದು ಮತ್ತೆ ಕೂಗಾಡ್ತಿರ್ಬೇಕಾದ್ರೆ, ಸುಮ್ಮನೆ ಇರಿಯಪ್ಪ ಅಂತ ದೀಪು ಹೇಳ್ತಾ ಇರಬೇಕಾದ್ರೆ, ನೀವಿಬ್ರು ಹಿಂಗೆ ಮಾತಾಡ್ತಿದ್ರೆ ಸ್ಕೂಲ್ ಬೆಲ್ ಹೊಡೆಯುತ್ತೆ, ಹೊರಡು ದೀಪು ಅಂತ ಅನ್ಬೇಕಾದ್ರೆ, ಹೌದು ಅಮ್ಮ, ಟನ್ ಟನ್ ಅಂತ ಬೆಲ್ ಆಗಿರುತ್ತೆ, ನಾನು ಹೊರಡ್ತೀನಿ ಅಂತ ಅನ್ಬೇಕಾದ್ರೆ, ಅಲ್ಲ ದೀಪು ಪುಟ್ಟ, ನಮ್ಮನ್ನು ಇಷ್ಟಪಡೋರು ಏನಾದರೂ ಇಂಪಾರ್ಟೆಂಟ್ ವಿಷಯ ಮರೆತ್ರೆ ಏನು ಅನ್ಸುತ್ತೆ ಹೇಳು ಅಂತ ಅಂದಾಗ, ನನಗೇನು ಅನ್ಸಲ್ಲ ಅಂದಾಗ, ಹೌದಾ ಅಂತ ಸಿದ್ದು ಬೇಜಾರಿಂದ ಕೇಳ್ತಾ ಇರ್ತಾನೆ. ಏನು ಗೊತ್ತಪ್ಪ, ನಮ್ಮನ್ನು ಇಷ್ಟಪಡೋರು ಅದು ಹೆಂಗೆ ಮರ್ತು ಬಿಡ್ತಾರೆ ಅಂತ ಅಂದಾಗ, ಹೌದಲ್ವ ಮತ್ತೆ, ಆದರೆ ಇವಾಗ ಮರ್ತಿದ್ದಾರಲ್ಲ, ಏನು ಮಾಡೋದು ಅಂತ ಅಂದಾಗ, ಏನು ಮಾಡೋದು ನನಗಂತೂ ಗೊತ್ತಿಲ್ಲ ಅಂದ್ಬಿಟ್ಟು ಸ್ಕೂಲಿಗೆ ಹೊರಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಬೇಗ ಬಾ, ನಾನು ಸಂಜೆ ನಿನ್ನನ್ನು ಬೇಗ ಕರ್ಕೊಬರ್ಬೇಕು ಅಂತ ಅಂದಾಗ, ಯಾಕಮ್ಮ ಅಂದಾಗ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಾಗ ಸಿದ್ದು ತುಂಬ ಖುಷಿ ಆಗ್ತಾ ಇರುತ್ತೆ. ನನಗೆ ಗೊತ್ತು ನೀವು ಮರೆಯಲ್ಲ ಅಂತ ಅಂದಾಗ ಸಿದ್ದು ಹೇಳ್ತಿದ್ರೆ, ಈ ಕಡೆ ದೀಪು, ಯಾಕಮ್ಮ ದೇವಸ್ಥಾನಕ್ಕೆ ಅಂತ ಕೇಳ್ತಾ ಇರ್ತಾಳೆ. ಏನು ಗೊತ್ತಾ, ಹೊಸ ಮನೆಗೆ ಬಂದಿದ್ದೀವಲ್ಲ, ಅದಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದೆ ಅಷ್ಟೇ ಅಂತ ಅಂದಾಗ ಸಿದ್ದಕ್ಕೆ ಪುನಃ ಬೇಜಾರಾಗ್ತಾ ಇರುತ್ತೆ. ಅಷ್ಟೇ ಶಾರದವ್ರೆ ಅಂತ ಅಂದಾಗ, ಅಷ್ಟೇ ಪೂಜೆ ಮಾಡಿಸೋದ್ರಲ್ಲಂತ ವಿಶೇಷ ಏನಿದೆ, ಸ್ಪೆಷಲ್ ಡೇನೇ ಏನಾದರೂ ಬೇಕಾ ಅಂತಾಗ ಸಿದ್ದು ಬೇಜಾರು ಮಾಡಿಕೊಂಡು ದೀಪನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೇಲಿ ಕಣ್ಣೀರು ಹಾಕೊಂಡು ವಿಮಲ ಹೇಳ್ತಾ ಇರ್ತಾಳೆ, ಮನೆ ಬಿಟ್ಟು ಹೋಗೋದು ಅಂತ ಅಂದರೆ ಅಷ್ಟು ಸುಲಭನ ಅಂತ ಅನ್ಬೇಕಾದ್ರೆ, ಇನ್ನೇನು ವಿಮಲ ಮನೆ ಹಾಕಿನ ಚಾಳಿ ಮನೆಯವ್ರಿಗೆಲ್ಲ ಬಂತು ಅಂತ ಅನ್ನಂಗೆ ಅವಳು ದೊಡ್ಡೋಳು ಚಾಳಿನ ಹಿಡಿತಿದ್ದಾಳೆ. ಈಗ ಸಿದ್ದುನೇ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಅಂದಮೇಲೆ ನಂದೇನು ಅಂತ ಈ ರೀತಿ ಮಾತಾಡ್ತಿದ್ದಾಳೆ ಬಿಡು ಅಂತ ತಾತ ಬೈತಾ ಇರಬೇಕಾದ್ರೆ, ನೋಡು ಇನ್ಯಾವತ್ತೂ ಈ ರೀತಿ ಅನ್ಬೇಡ, ಹಾಗೆ ದೊಡ್ಡವ್ರಿಗೆ ಗೌರವ ಕೊಡೋದನ್ನ ಕಲ್ತ್ಕೋ, ಇಲ್ಲಿಂದ ಹೊರಟೋಗು ಅಂತ ಅಂದಾಗ, ಅಲ್ಲಮ್ಮ ಅಂತ ವಾದ ಮಾಡ್ತಾ ಇರ್ತಾಳೆ. ಇಲ್ಲಿಂದ ಹೋಗು ಅಂತ ವಿಮಲ ಕಿರ್ಚಾಡ್ತಿರ್ಬೇಕಾದ್ರೆ, ಡೈಲಿ ಇದೇ ಆಯಿತು ಅಂತ ಜೋ ಕೈಲಿ ಫೋನ್ ಕಿತ್ಕೊಂಡು ಆರತಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಗ ಜ್ಯೋತಿಕಾ ಬೇಕು ಬೇಕು ಅಂತ ನೋಡಿದ್ರೆ ತಾತ, ಅವಳು ಯಾವತ್ತೂ ಈ ರೀತಿ ಮಾತಾಡಿಲ್ಲ, ಶಾರದಾ ಸಾಹಸ ಮಾಡಿ ಈ ರೀತಿ ಮಾತಾಡ್ತಿದ್ದಾಳೆ, ಇವಳು ಹೆಲ್ಪ್ನ ತೊಗೊಂಡು ಮನೆ ಹೊಡೆಯೋ ಕೆಲಸನ ಶಾರದಾ ಮಾಡ್ತಿದ್ದಾಳೆ ಅಂತ ಅನ್ಬೇಕಾದ್ರೆ, ಈ ಕಡೆ ಸುಮಿತ್ರಾ ಕೋಪ ಮಾಡಿಕೊಂಡು, ಬಾಯಿ ಮುಚ್ಚು, ಯಾವಾಗಲೂ ಬರೀ ಶಾರದಾ ಬಗ್ಗೆನೇ ದೂರ್ತಾ ಇದ್ದಿಲ್ಲ ಅಂತ ಅಂದಾಗ, ಏನು ಮಮ್ಮ, ನಿಮಗೆ ಗೊತ್ತು ಅವಳು ತುಂಬ ಒಳ್ಳೆಯಳಂತ ನೀವು ಅಂದ್ಕೊಂಡಿದ್ದೀರಾ, ಅವಳು ಮನೆ ಹೊಡೆಯೋ ಕೆಲಸನ ಮಾಡ್ತಾ ಇದ್ದಾಳೆ, ನೀವು ಅಷ್ಟು ಈಸಿಯಾಗಿ ನಂಬ್ತೀರಾ, ಅದಕ್ಕೆ ನಾನು ಹೇಳೋದು, ಈ ಮನೆ ಬಿಟ್ಟು ನಾನು ಹೋಗಲ್ಲ, ಮದುವೆ ಆದರೆ ಯಾಕೆ ಇಲ್ಲಿರ್ತೀನಿ ಹೇಳಿ, ಎಲ್ಲರೂ ನಿಮ್ಮನ್ನು ನಂಬಿಸಿ ಮೋಸ ಮಾಡ್ತಾರೆ ಶಾರದಾ ಥರ, ಅದಕ್ಕೆ ನಾನು ಮನೆಯ ಹಳೆನ ಮಾಡಿಕೊಂಡು ಇಲ್ಲೇ ಇರ್ತೀನಿ, ಈ ಮನೇನ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಅಂತ ವಾದ ಮಾಡಿಬಿಟ್ಟು, ತಾತ ನಾನು ಆಫೀಸಿಗೆ ಹೋಗ್ತೀನಿ, ಆಶೀರ್ವಾದ ಮಾಡಿ ಅಂತ ಅಲ್ಲಿಂದ ಜ್ಯೋತಿಕಾ ಹೊರಟೋದ್ರೆ ಬೇಜಾರಾಗಿ ವಿಮಲ ಮತ್ತು ಸುಮಿತ್ರಾ ಕೂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.